KCN में आपका स्वागत है। मैं किंग हमीद। रब को देखा है मेरे नबी ने और किसी ने भी देखा नहीं है। सबसे पर्दा है मेरे खुदा का और मोहम्मद से पर्दा नहीं है। लाए ईमान उमर जब नबी पर बोले आका के कदमों में जाकर। लाए ईमान उमर जब नबी पर बोले आका के कदमों में जाकर। मिल गया है मुझे कमली वाला अब जमाने की परवाह नहीं है। सबसे पर्दा है मेरे खुदा का और मोहम्मद से पर्दा नहीं है। अस्सलामु अलैकुम वरहमतुल्लाहि जाते जय हे कर्नाटक माते जय ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಗುಟದ ನವಮನಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮ ನಂದ ಕವೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಡಿದ ನಾಡೆ ಡಂಗಡ ಜಕಣರ ರಜ್ಜಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಮರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. So today we are celebrating University Teacher ceremony. ವಿದ್ಯಾರ್ಥಿನಿಯರ ಸಂಘವನ್ನ ಉದ್ಘಾಟನಾ ಸಮಾರಂಭವನ್ನ ಇವತ್ತು ನಮ್ಮ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜೀವ್ ನಗರ ಮೈಸೂರು. ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿನಿಯರ ಸಂಘವನ್ನ ಚುನಾವಣೆಯ ಮೂಲಕ ಈಗಾಗಲೇ ನಾವು ಸ್ಥಾಪಿತ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ನೆಚ್ಚಿನ ಪ್ರೊಫೆಸರ್ ನಬೀಜಾನ್ ಸರ್ ಅವರು ಅಧ್ಯಕ್ಷರು NRDMC, ಇವರಿಗೆ ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದಂತಹ ಶ್ರೀ ಇಲಿಯಾಸ್ ಅಹಮದ್ ಸರ್ ಅವರು ಉಪಾಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ, ಇವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಇವತ್ತು ಬಹಳ ವಿಶೇಷವಾದ ದಿನ, ಯಾಕಂದ್ರೆ ಕಾಲೇಜಿನ ಒಂದು ಸ್ಥಾಪನೆಗೆ ಮೂಲಕರ್ತರಾದಂತಹ ಎಲ್ಲರೂ ಕೂಡ ನಮ್ಮ ಇವತ್ತು ವೇದಿಕೆಯಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ MN ಮಹಾದೇವ್ ಸರ್ ಅವರು, ಖ್ಯಾತ ಸಮಾಜ ಸೇವಕರು ಹಾಗೂ ನಮ್ಮ ಕಾಲೇಜಿನ ಹಿತೈಷಿಗಳು, ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಿಕೊಡೋದು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇವತ್ತು ನಮ್ಮ ಕಾಲೇಜಿನ ಆವರಣದಲ್ಲಿ ಏನು ಇವತ್ತು ಗಿಡ ಮರಗಳು ರಾರಾಜಿಸ್ತಾ ಇದೆಯೋ, ನೆರಳನ್ನ ಕೊಡ್ತಾ ಇದೆಯೋ, ಇದಕ್ಕೆಲ್ಲ ಮೂಲ ಕಾರಣಕರ್ತ ನಮ್ಮ ಅಫೋಣ ಅವರು. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ನಿಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನ ಬಯಸ್ತೇನೆ. ಅತ್ಯಂತ ಆತ್ಮೀಯ ಹಾಗೂ ನಮ್ಮ ಕಾಲೇಜಿನಲ್ಲಿ ಎಲ್ಲಾ ರೀತಿಯಾದಂತಹ ಸವಲತ್ತುಗಳನ್ನ ಒಂದು ಕರೆಯ ಮೂಲಕ ಕೇಳಿಕೊಂಡಂತಹ ಸಂದರ್ಭದಲ್ಲಿ ನಮಗೆ ಸಹಾಯಸ್ಥಾನ ನೀಡುವ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಶ್ರೀ ಮುಷೀರ್ ಅಹಮದ್ ರವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಕಾಲೇಜಿನ
ಗಣಿತಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ರುದ್ರಯ್ಯರವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಯಾರನ್ನ ನಾವು ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡಿದ್ವೋ ನಮ್ಮ ಅಣ್ಣ ಬಸವರಾಜು ಸರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ಜಮೀರ್ ಅಹಮದ್ ಸರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಪೋಷಕ ವರ್ಗದವರು, ಕೌನ್ಸಿಲ್ ಮೆಂಬರ್ಸ್ ನ ಪೋಷಕರು ಹಾಗೂ ತರಗತಿ ಲೀಡರ್ಸ್ ನ ಪೋಷಕರು ಸಹ ಬಂದಿದ್ದಾರೆ. ಅವರು ಕೂಡ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೇಂದ್ರ ಬಿಂದು, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮ ನೆಚ್ಚಿನ ಪ್ರಾಂಶುಪಾಲರು. ಇವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡುವ ಮೂಲಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತನ ಬಯಸ್ತೇನೆ. ಉಪನ್ಯಾಸಕ ವರ್ಗ, ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜೇಂದ್ರನಗರದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. Thank you, Abu Bakr sir. Now I kindly request Principal, all the dignitaries and our head girl on the dais to come forward and inaugurate the Student Council 2026-27 by lamp lighting symbolizing growth, responsibility and fresh beginning. Not all lamps burn with fire. Some and a head girl on the dais to come forward and inaugurate. कौन है? क्या हुआ? सर इमरान अहमद सर नहीं है. Now comes the most awaited moment, the endless teacher ceremony. Let's now witness the proud march of our newly elected leaders. Now, I request our esteemed Principal Bala Subramaniam Sir and Chief Guest Nabijan Sir to do the honors of conferring hats and sashes to the head girl and assistant head girl. She leads not by command but by character. Here comes our college head girl Fatima B. Applause. Next corner. Commitment and our assistant. On her badge and scarf, I request Mr. Muhammad Bashir Ahmed Sir, CDC member, to do the honors. I request the parents of the secretary to put a badge and a scarf. सबसे आगे चलता है नेता वो होता है जो सबको साथ लेकर चलता है. Upon a vibrant and creative leader, Meher Khan, our cultural captain, someone who brings color, rhythm and life to our campus through culture and art. To confer hat and sash, I call upon our principal in charge, Abu Bakr Sir, and नेक्स्ट also. 10 people extra homes there to call. thank it and nurture it. पे डालना रही. Step forward and sash. I now invite
Social worker. Respected parents, Okay. ध्यान की रक्षा करता है वही सच्चा नेता कहलाता है। Thank you, son. Thank you, parents. I invite their parents on the dais. A huge round of applause. Give a huge round of applause. Guests, your parents and my beloved fellow student. I am Fatima B from 2nd QCR. I am deeply honored to stand before you today as the head girl of Government PU College for Girls Rajiv Nagar, Mysore. It is a privilege and responsibility that I accept with immense gratitude and pride. Our college is not just an institution of learning, it is a place where young minds are nurtured. Talents are discovered and dreams are encouraged to grow. The dedication of our respected teachers and constant support of our principal inspire us to strive for excellence in academic, sports, cultural activities and every aspect of life. As students, we are the future of our nation. It is our duty to uphold the values of discipline, honesty, respect, kindness and hard work. Let us remember that true success is not measured only by marks, but also by our character, compassion and willingness to help others. As your head girl, I promise to work sincerely for the welfare of every student to encourage teamwork, maintain discipline and create an environment where everyone feels respected, confident and motivated to achieve their goals. Together, we can make our college a place where every student feels valued and inspired. I would also like to express my heartfelt gratitude to our principal, teachers and parents for believing in us and guiding us at every step. Your encouragement gives us the confidence to dream bigger and work harder. Dear friends, let us make the most of every opportunity that comes our way. Let us learn with curiosity, lead with integrity and serve with humility. Together, we can bring pride and honor to Government PU College for Girls Rajiv Nagar, Mysore. With determination, unity and positive attitude, I am confident that we can achieve great heights. Thank you all for your trust and support. Have a wonderful day. Jai Hind. Thank you, Fatima, for such marvelous and motivating words. And now, I would like to welcome our assistant head girl, Al-Falah, to share a few words with us. Good morning, respected principal, teachers, honored guests, and my dear friends. I am Al-Falah and I am truly honored to be elected as your assistant head girl. Thank you for all your trust and support. I would like to also congratulate my head girl. I look forward to be working with her as a team to serve our college with dedication, responsibility, and unity. I promise to carry out my duties with honesty, respect, and commitment to always do my best for college and fellow students. Thank you. Thank you, Al-Falah. I request our chief guest, Mr. Professor Nabi Jan, President of NRETMC, sir, to address the gathering. الله وبركاته نحمده ونصلي على رسول الكريم. Alhamdulillah, today is a memorable moment and a very auspicious moment because you all, our children, studying in a very neighboring condition. And that too, first of all, I congratulate principal and staff for a wonderful result of this college. I hope so in future also you will maintain the same dignity, decorum and standard in achievement. Secondly, I congratulate you all new elected members. Why? Because maybe apart from that I congratulate the parents, especially mothers,
they are joining with you. Without the mother's or father's support, you can't do anything. You are with us for 4-5 hours. Remaining, you are in home. So, once for all, I congratulate parents, teachers, and you all elected. ಈ ದಿನ ಸಮಾರಂಭದ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಎಸ್ ಬಾಲಸುಬ್ರಹ್ಮಣ್ಯಂರವರೇ, ಇತ್ತೀಚೆಗೆ ಸಭೆಯಿಂದ ನಿರ್ಗಮಿಸಿದಂತಹ ಶಿಕ್ಷಣ ಪ್ರೇಮಿ ಮಾದಣ್ಣವರೇ, ಈ ಕಾಲೇಜಿನ CDC ಸದಸ್ಯರಾದ ಮೊಹಮ್ಮದ್ ಮುಷೀರ್ ಅವರೇ, ಸಸ್ಯ ಪ್ರೇಮಿ ಅಫು ಖಲೀಲುರ್ ರಹಮಾನ್ ಅವರೇ, ಹಾಗೆ ಇತರ ಅಧ್ಯಾಪಕ ಮಿತ್ರರೇ, ಇದು ನಿಮಗೆ ಬಹಳ ಸರಳ ಕಾರ್ಯಕ್ರಮ ಅನಿಸ್ತಾ ಇದೆ. ಮಳೆನೂ ಬಂದಿದೆ, ಬಿಸಿಲು ಬಂದಿದೆ, ನೆಂದಿದ್ದೀರಾ ಮತ್ತೆ ಒಣಗಿಸ್ಕೊಂಡಿದ್ದೀರಾ. ಜೀವನದಲ್ಲಿ ಎರಡೂ ಮುಖ್ಯ. ಬರೀ ಒಂದೇ ನೆರಳಂದ್ರೆ ಆಗೋದಿಲ್ಲ, ಬಿಸಿಲಂದ್ರೂ ಆಗೋದಿಲ್ಲ. ಹಾಗಾಗಿ ಎರಡರ ಪರಿಚಯ ಇವತ್ತು ನಿಮ್ಗೆ ಆಗಿದೆ. ಇಲ್ಲಿ ಹೊಸದಾಗಿ ಪದಗ್ರಹಣ ಮಾಡಿದಂಥ ಇನ್ವೆಸ್ಟಿಟ್ಯೂಟ್ ಸೆರೆಮನಿ, ನೀವೆಲ್ಲವೂ ನಿಮ್ಮ ಜವಾಬ್ದಾರಿ ಇವತ್ತು ಹೆಚ್ಚಾಗಿದೆ. ನೀವು ಇಲ್ಲಿಯವರೆಗೆ ಒಂದು ವಿದ್ಯಾರ್ಥಿಯಾಗಿದ್ರಿ, ಇನ್ನೂ ವಿದ್ಯಾರ್ಥಿನೇ, ಆದ್ರೆ ಬೇರೆಯವ್ರಿಗಾಗಿ ನೀವು ನಿಮ್ಮನ್ನು ಮುಡುಪಾಗಿಡ್ಬೇಕು. ನನಗೆ ಆಗಲ್ಲ, ನನಗೆ ಬರೋದಿಲ್ಲ, ನಾನ್ ಮಾಡೋದಿಲ್ಲ, ಈ 3 ಪದನು ನೀವು ಇವತ್ತಿಂದಾನೇ ಬಿಟ್ಬಿಡ್ಬೇಕು. ಐ ಕ್ಯಾನ್ ಡೆಫಿನೆಟ್ಲಿ ಡೂ ವಾಟ್ ಎವರ್ ಯು ವಾಂಟ್ ಫಾರ್ ದಿ ಬೆನಿಫಿಟ್, ಫಾರ್ ದಿ ವೆಲ್ಫೇರ್ ಆಫ್ ಯು ಪೀಪಲ್. ಆವಾಗಲೇ ಈ ಪದಗ್ರಹಣ ಮಾಡಿದ್ರ ನೀವು ಪ್ರಮಾಣ ವಚನ, ಅದರ ಅರ್ಥ ಅದೇ, ನಾನು ನನಗಾಗಿ ಅಲ್ಲ ಎಲ್ಲರಿಗಾಗಿ ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು. ನನ್ನಿಂದ ಆಗಲ್ಲ ಅನ್ನೋದು ಹೇಳಬಾರ್ದು. ವಿಶೇಷವಾಗಿ ನಾನೊಬ್ಬ ಮೇಷ್ಟ್ ಆದ್ರಿಂದ ನಾವು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಕೊತೀವಿ. ಕಳೆದ ತಿಂಗಳು ಮಹಾರಾಣಿ ಕಾಲೇಜಲ್ಲಿ ಕೆಲವು ಮಾಜಿ ವಿದ್ಯಾರ್ಥಿಗಳು ಕರೆಸಿ ನಮಗೆ ಗುರುವಂದನ ಕಾರ್ಯಕ್ರಮ ಮಾಡಿದ್ರು. ಅದ್ರಲ್ಲಿ ಒಬ್ಬಳು ಸಾಮಾನ್ಯ ಹುಡುಗಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಅವಳು ಸಾರ್ ನಾನು ನಿಮ್ಮ ಶಿಷ್ಯ, ಗೊತ್ತಿಲ್ಲ ನಮ್ಮ ನೆನಪಿಲ್ಲ ಅಂದ್ರೆ, ಏನಿದ್ಯಾ ಈಗ ಅಂತ ಹೇಳಿದ್ರೆ ಐ ಆಮ್ ST ನಾವು ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗ್ಬೇಕಾದ್ರೆ ಈ ಕಾಲೇಜ್ ನನಗೆ ಕಾರಣ. ನಂಗೆ ಇಲ್ಲೊಂದು ಸ್ಥಾನಮಾನ ಕೊಟ್ಟರು, ಜವಾಬ್ದಾರಿ ಕೊಟ್ಟರು, ಹಗಲು ರಾತ್ರಿ ಏನೇ ಕಾರ್ಯಕ್ರಮ ಆದ್ರೂ ನಾವು ದುಡಿತಿದ್ವಿ. ಅದು ನನಗೆ ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟು, ಭರವಸೆ ಕೊಡ್ತು ಅಂತ ಹೇಳಿದ್ರೆ ಇವತ್ತು ನಾನು SV ಆಗಿದ್ದೀನಿ. ಕ್ಷಮೆ ಇರಲಿ, ನಾನು ಉರ್ದುಲ್ ಮಾತಾಡಬೇಕು ಅಂತ ಕೋರಿಕೆ ಕೋರ್ಕೊಳ್ತಾ ಇದ್ದಾರೆ. मेरी माँ बहनों, ये बच्चे आपके ही जरूर, मगर ये पूरी कौम की आस्ती है. ये बच्चों के कांधे को जब तक तुम्हारा हाथ रहता है, वली वालिदै वली उस्तादी जमील मोमिनीन, उन्हें दुआ करती हैं हमारे हक में, हमारी आखिरत के वास्ते, हमारी मगफिरत के वास्ते. जो महाराणी कॉलेज में मैं प्रोफेसर था, वहां की एक स्टूडेंट, एक मामूली स्टूडेंट हुआ, आपको सर मैं SP हो कहूँ के SP कहा कि बोले, बात बोली उन्हें, मैं ये कॉलेज में आपको जमेश टेम्पो, मेरे वालिद भी मुझे भरोसा नहीं करते थे, तेरे हाथ से क्या होता नहीं होगा. कॉलेज में ज्वाइन होने के बाद मुझे जिम्मेदारियां दी, कल्चरल सेक्रेटरी, वो क्या कि खाना पीना, स्टेज फंक्शन संवारना, डेकोरेशन, उसमें दिन रात ऐसा लगी, मैं मेरे अंदर एक कुव्वत पैदा हुई, ताकत पैदा हुई, कॉन्फिडेंस पैदा हुई, मैं कुछ भी कर सकती हूँ. उसके बाद KPSC एग्जाम लिखी, SPO को सेलेक्ट हुई. SPO को सेलेक्ट हुई तो हर दिन मैं कॉलेज को रिमेंबर करती, हमारे टीचर्स को रिमेंबर करती. और वहां जमने के बाद मुझे कराटे सिखाए. कराटे सीखे तो मुझे क्या होगा, तो सामने 2 अंकियां, पीछे 2 अंकियां. यू टेक मी टू एनी नंबर ऑफ पीपल, आई कैन फाइट, आई कैन कम अप. उतना कॉन्फिडेंस उसके आप इधर ना किसी के ऊपर भी हाथ नहीं उठाई मैं, मगर मेरे अंदर उतना भरोसा है, मेरे ऊपर कॉन्फिडेंस है. उसके बाद वो बोले के बाद मैं आपको मेजेस्टिक स्कूल का सेक्रेटरी, वहां के पूरे बच्चों को मैं कराटे सिखाई. की होगा तो एक क्लिप देखा, कौन सी की बच्ची का वेल खींचा है गेला, और गेला उसे क्या करे, क्या करे, वो रोना शुरू कर डाली. तुम्हारे अंदर कॉन्फिडेंस नहीं है. कराटे के 2 पोजीशन लिए तो भाग जाती. यहाँ तुम ना A से Z तक का पूरे हिंदुस्तान में वत्ता सिलेबस पढ़ाती सब, मगर यहाँ जो सिलेबस तुम्हें पढ़ती, साल के 12 महीने एवरी मंथ वन और द अनदर प्रोग्राम इज इन स्कूल. परिसರದ प्रोग्राम, चिल्ड्रंस डे, टीचर्स डे, मदर्स डे, फादर्स डे,
इस तरह द वेराइटी ऑफ प्रोग्राम्स तुम्हें उसमें हिस्सा लेको आना सामने. मे बी यू हर्ड वन पॉपुलर नेम वर्ल्ड, Zohran Mamdani. Can anybody say? He is a mayor of New York, America. He is a normal man. मामूली घर का बच्चा वो गुजरात का. ಎಲೆಕ್ಷನ್ಗೆ ನಿಂತ್ಕೊಳ್ಳೋಕೆ ಯಾವ ಪಕ್ಷನೂ ಬರಲಿಲ್ಲ, ಎಲೆಕ್ಷನ್ ನಿಂತ್ಕೊಳ್ಳೋಕೆ ಹಣನೂ ಇಲ್ಲ. ಈ ತರದ ಮೈಕ್ ಒಂದು ಸೌಂಡ್ ಸಿಸ್ಟಮ್ ತಗೊಂಡು ಸರ್ಕಲ್ ಅಲ್ಲಿ ನಿಂತ್ಕೊಂಡು ಭಾಷಣ ಹೊಡಿತಾ ಇರೋದು. ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಅದೆಲ್ಲ ಜನರಿಗೆ ಇಷ್ಟ ಆಯಿತು. ಇವತ್ತು ವರ್ಲ್ಡಿನ ಸಕ್ಸಸ್ಫುಲ್ ಮೇಯರ್ ಝೊಹರಾನ್ ಮಮ್ದಾನಿ ನ್ಯೂಯಾರ್ಕ್ ಅಲ್ಲಿ ಇದ್ದಾನೆ. ಆ ತರ ನೀವು ಆಗ್ಬೋದು. ಇವತ್ತು ಸಾಕಷ್ಟು ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ. हमारी माँ बहनों से गुजारिश, ये फंक्शन बारिश आंदे, धूप आंदे, बर्फ क्या भी आ जाते, ये होना कि वो हम इतना दर्द पहुंचा को ही पंचर डालने वाले आगे बच्चे हो गए. कितना दर्द होता मुझे. एक एक बच्चा भी एक एक के ऊपर भारी है. तुम्हारी सलाहियत, तुम्हारी काबिलियत, तुम्हें क्या कर सकती मुझे मालूम. ठीक है, तो सुबह उठे तो तुम्हारे जैसे हजारों बच्चे मुझे रिटायर्ड होने के बाद में घर में नहीं बैठा. हमारे अल्लाह तनवीर सेठ साहब और जी अजय क्या की 40 साल क्या की पढ़ाई करना, जाओ जी बच्चा का देखो. ओके, आज मैं मैसूर के जितने बच्चे ही सर ಒಂದು ಕ್ಷಮೆ ಇರಲಿ, ಒಂದ್ಸಲ ನಮ್ಮ MLA ಸಾಹೇಬರು, BO ಸಾಹೇಬರು ಇಡೀ ಶಾಲೆಯ ರಿಸಲ್ಟ್ಸ್ ಪರಿಶೀಲನೆ ಮಾಡೋಕೆ 25 ಶಾಲೆಯ ರಿಸಲ್ಟ್ಸ್ ಇಟ್ಕೊಂಡು ಕೂತಿದ್ರು. ನೋಡಿದಾಗ ಸೈನ್ಸ್ ಗುಡ್, ಮ್ಯಾಥ್ಸ್ ವೆಲ್, ಸೋಷಿಯಲ್ ಎಲ್ಲದರಲ್ಲೂ ಚೆನ್ನಾಗಿದೆ. ಕನ್ನಡ ಬಂದ ತಕ್ಷಣ ಸ್ಟಾರ್ಟ್ ವಿತ್ 13 ಎಂಡ್ ವಿತ್ 18 ತಕ್ಷಣ ಬೆಳೆದಿದೆ. ಅವರು ಹೇಳಿದ್ರು DDP ಅವ್ರಿಗೆಲ್ಲ ಇದೊಂದು ಕೇರ್ ತಗೊಳ್ಳಿ ಅಂತ ಹೇಳಿ. 2 ವರ್ಷದ ಹಿಂದ್ಗಡೆ ಕನ್ನಡ ಕೇರ್ ತಗೊಂಡ್ವಿ. ಇವತ್ತು 5,000 ಮಕ್ಕಳು NRL ಪರೀಕ್ಷೆ ಬರೋದ್ರು. SLC ಕೇವಲ 200 ಮಕ್ಕಳು ಫೇಲ್ ಆದ್ರು, ಸಪ್ಲಿಮೆಂಟರಿ ಅವರು ಪಾಸ್ ಆದ್ರು. ನೀವು ಪುಣ್ಯ ಮಂತ್ರು ಬಂದಿಲ್ಲ, ಅಡ್ಮಿಷನ್ ತಗೊಂಡ್ಬಿಡ್ರಿ. ನಾನು RV ಕಾಲೇಜ್ ನೋಡಿದ್ದೀನಿ, ಕಾವೇರಿ ಯೂನಿವರ್ಸಿಟಿ ನೋಡಿದ್ದೀನಿ, ಎಲ್ಲ ಕಡೆ ಹೋಗಿ ನೋಡಿದ್ದೀನಿ. ಫೀಸಸ್ ಕೇಳಬೇಡಿ ನನಗೆ, 1,80,000 ರೂಪಾಯಿ. ನಿಮ್ಗೆ ಯಾವ ಕೋರ್ಸ್ ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ನಿಮ್ಗೆ ಸಹಾಯ ಹಸ್ತ ಇದೆ. ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಗೈಡೆನ್ಸ್ ಇದೆ, ಸಪೋರ್ಟ್ ಇದೆ, ಕಮ್ಯುನಿಟಿ ಸಪೋರ್ಟ್ ಇದೆ, ಮೈನಾರಿಟೀಸ್ ಲೋನ್ ಇದೆ. ಮೆನಿ ಆಫ್ ಅವರ್ ಗರ್ಲ್ಸ್ ಸ್ಟಡಿಂಗ್ ಅಬ್ರಾಡ್, ಯು ಕಾಲ್ ಮಿ, ಐ ವಿಲ್ ಶೋ ದಿ ಅಡ್ರೆಸ್. ಹೋಗಿ ಯುರೋಪ್ನಲ್ಲಿ ಓದ್ತಾ ಇದ್ದಾರೆ ಏಕಮಾತ್ರ ಹೆಣ್ಮಕ್ಳು. ನಾನು ಸುಮಾರು ವರ್ಷ NSS ಅಧಿಕಾರಿಯಾಗಿದ್ದೆ. NSS ಅಧಿಕಾರಿಯಾಗಿ ಮಾಣಿ ಕಾಲೇಜಲ್ಲಿ ಒಂದು ಹಳ್ಳಿಗೆ ಕರ್ಕೊಂಡು ಹೋದಾಗ 150 ಹೆಣ್ಮಕ್ಳು. ನಾವು ಸುಮ್ಮನೆ ಉತ್ಸವ ಮೂರ್ತಿ ತರ ಕೂತಿರೋದು. ಅಡುಗೆ, ಕಲ್ಚರಲ್ ಪ್ರೋಗ್ರಾಮ್, ಗೆಸ್ಟ್ ರಿಸೀವ್ ಮಾಡ್ಕೊಳ್ಳೋದು, ಸ್ವಾಗತ, ವಂದನಾರ್ಪಣೆ ಎಲ್ಲ ಅವರೇ ಮಾಡಬೇಕು. ಇವತ್ತು ನಿಮ್ಮಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ, ಮನೆಯಲ್ಲಿ 4 ಗೆಸ್ಟ್ ಬಂದ್ಬಿಟ್ರೆ ಟ್ರೇ ಅಲ್ಲಾಡ್ತಾ ಇರ್ತದೆ. ಟೀ ಕೊಡೋಲ್ಲ, ಜ್ಯೂಸ್ ಕೊಡೋಲ್ಲ. ಇಲ್ಲಿ 2 ವರ್ಷ ನೀವು ಮುಗಿಸ್ಕೊಟ್ಟೋದ್ರೆ ಟ್ರೇ ಅಲ್ಲ, ಟೀ ಅಲ್ಲ, ಬೇಕಾದ್ರೆ ಅವ್ರಿಗೆ ಊಟನು ಅಡುಗೆ ಮಾಡಿ ಸರಬರಾಜು ಮಾಡ್ತೀರಾ. ಆ ಕೆಪಾಸಿಟಿ ನಿಮ್ಮಲ್ಲಿ ಬರ್ತದೆ. ನಮ್ಗೆ ಯಾಕೆ ಬೇಕು, ನನ್ನಿಂದ ಆಗುತ್ತಾ, ನಾನು ಮಾಡ್ತೀನಾ, ಇದು ಬಿಟ್ಟಾಗ್ಬೇಕು. ಹಾಗಾಗಿ ಆ NSS ಅಲ್ಲಿ ಕರ್ಕೊಂಡು ಹೋದಾಗ ಅವ್ರಿಗೆ ಎಷ್ಟು ಸ್ವಾವಲಂಬನೆ ಇರ್ತದೆ, ಎಷ್ಟು ಆತ್ಮವಿಶ್ವಾಸ ಬರ್ತದೆ ಅಂತ ಹೇಳಿದ್ರೆ ನಮ್ಗೇನು ಕೆಲಸ ಇರಲ್ಲ, ಯಾರು ಅವರೇ ಮಾಡ್ತಾರೆ. ಇವತ್ತು ಮೌನ ಭೋಜನ, ಇವತ್ತು ನಗೆ ಭೋಜನ, ಅವರೇ ಅವರು ಒಬ್ಬೊಬ್ರು. ಇನ್ನೂ ಸ್ವಲ್ಪ ಹೃದಯ ವಿದ್ರೋಹ ಪರಿಸ್ಥಿತಿ ಹೇಳ್ಬೇಕಂತ ಹೇಳಿದ್ರೆ ಮಧ್ಯಾಹ್ನದ ಊಟಕ್ಕೆ ಎಲ್ಲರೂ ಅವ್ರವ್ರ ತಟ್ಟೆ ಇರ್ತದೆ. ಒಂದ್ ಕಡೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಬರೋವರೆಗೆ ಯಾರೋ ತಟ್ಟೆ ಯಾರೋ ತಗೊಂಡ್ಬಿಟ್ಟಿದ್ದಾರೆ. ಒಂದು 5 ಮಕ್ಕಳು ಬಂದ್ರು, ನೋಡೋದು ತಟ್ಟೆ ಇಲ್ಲ. ಒಂದು ಡಬ್ರಿ ಇದೆಯಲ್ಲ ಅದು ಎತ್ಕೊಂಡ್ರು. ನಾನು ನೋಡ್ತಾ ಇದ್ದೆ ಏನ್ ಮಾಡ್ತಾರೆ ಇವ್ರು ಅಂತ ಹೇಳಿ. ಇಷ್ಟು ರೈಸ್ ಹಾಕೊಂಡ್ರು, ಸಾಂಬಾರ್ ಹಾಕೊಂಡ್ರು. 5 ಜನ, ಆ 5 ಜನನು ಒಂದ್ ಜಾತಿಯವರಲ್ಲ, ಬೇರೆ ಬೇರೆ ಜಾತಿಯವರು ಎಲ್ಲರೂ ಕೈ ಹಾಕಿ ತಿಂತಾ ಇದ್ದಾರೆ. ಆ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬೇಕು. ಜಾತಿ ಜಾತಿ ಅಂತ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾರೋ ಟೈಮಲ್ಲಿ ಅಂತ ಉದಾತ್ತ ಗುಣ ನಮ್ಮಲ್ಲಿ ಬರಬೇಕು. ಮನೆಯಲ್ಲಿ ಕೂತ್ಕೊಂಡ್ರೆ ಬರಲ್ಲ. ಫಸ್ಟ್ ನೀವು ಕಾಲೇಜ್ ಬಂದ್ಬಿಟ್ಟಿದ್ದೀರಾ, ಇಲ್ಲಿ ನೀವು ಯಾವ ಸೈನ್ಸೋ ಆರ್ಟ್ಸೋ ಕಾಮರ್ಸೋ ನಿಮ್ಮ ಮೇಷ್ಟ್ರಿಂದ ಏನ್ ಕಲಿತೀರಾ ಅಷ್ಟು, ಅದು ಪರೀಕ್ಷೆಗೆ ಮಾರ್ಕ್ಸ್ಗೆ. ಇವತ್ತಿನ ಕಾರ್ಯಕ್ರಮ ಯಾವ ಮಾರ್ಕ್ಸು ಇಲ್ಲ, ನಿಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾದಂತಹ ಪ್ರೋಗ್ರಾಮ್ ಇದು. ನಾನು ಎಂತೆಂಥ ವಿದ್ಯಾರ್ಥಿ ನೋಡಿದ್ದೀನಿ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಕೈ ಕುಲುಗ್ದ, ಕೈ ಕಬ್ಬಿಣ ತರ ಇದೆ, ಏನೋ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಬಂಡೆ ಹೊಡಿತೀನಿ, ಕಲ್ಲು ಹೊಡಿತೀನಿ ಸರ್. ಅವನು ಇವತ್ತು ಸಾಧಕ. ಇನ್ನೊಬ್ಬ ಹುಡುಗ
ದಿನ ಬರ್ತಿದ್ದ. ಏನೋ ಕೆಲಸ ಮಾಡ್ತೀನಿ ಅಂತಾರೆ, ನದಿ ಹರಿತಾ ಇದೆಯಲ್ಲ ಅಲ್ಲಿ ಬಾಣ್ಲಿ ಇಡ್ತೀನಿ ಕೆಳಗಡೆ, ಅಲ್ಲಿ ಮರಳು ಕೂತ್ಕೊಳ್ತದಲ್ಲ ಅದು ತಂದು ಹೊರಗೆ ಹಾಕ್ತೀನಿ, ಆಮೇಲೆ ಲಾರಿಲಿ ತುಂಬಿಕೊಳ್ತೀನಿ. ಅವನು ಸಾಧಕ. ಇನ್ನೊಂದು ಹುಡುಗಿ ಬನ್ನೂರ್ ಹತ್ರ ಗುರುವನಹಳ್ಳಿ ಅಂತ ಇದೆ. ಎಂಥ ಸಾಧಕಿ ಅಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾಳೆ. ದಿನಾ ಕ್ಲಾಸ್ಗೆ ಲೇಟಾಗಿ ಬರೋಳು. ಯಾಕಪ್ಪ ಏನ್ ಸಮಾಚಾರ? ಸರ್ ಬಸ್ ಇಲ್ಲ, 3 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು, ಹ್ಯಾಂಡ್ ಪೋಸ್ಟ್ ಇದೆಯಲ್ಲ ಅಲ್ಲಿಂದ ಬಸ್ ಪಿಕಪ್ ಮಾಡ್ಕೊಂಡು ಬರ್ಬೇಕು. ನಾನು ನಿಸ್ಸಹಾಯಕ, ಏನು ಮಾಡೋಕ್ಕಾಗಲ್ಲ. ನೀನು ಒಂದು ಕೆಲಸ ಮಾಡು, ಒಂದು ಪತ್ರ ಬರೀ KSRTCಗೆ ಅಂತ ಹೇಳಿ. ಆ ಪತ್ರ ನಾನು ಬಡಪಾಯಿ, ನಾನು ಹಿಂಗೆ ನಡ್ಕೊಂಡು ಬರ್ಬೇಕು, ನನ್ನ ಶಾಲೆ ನನ್ನ ಭವಿಷ್ಯ ಅಂತ ಹೇಳಿ. ಆ ಪತ್ರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟ ಆಯಿತು. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟ ಆದ ತಕ್ಷಣ ಅದು ಸಾರಿಗೆ ಅದಾಲತ್ ಅಂತ ಇದೆ, ಅಲ್ಲಿಂದ ಮೇಲಾಧಿಕಾರಿ ಇವ್ರು ಮನೆ ಹತ್ರ ಹುಡ್ಕೊಂಡು ಬಂದ್ರು. ನಾನು ಮನೆಗೆ ಹೋಗಿದ್ದೆ. ಮನೆ ಹತ್ರ ಹುಡ್ಕೊಂಡು ಬಂದು ಏನಮ್ಮ ನಿನ್ನ ಸಮಸ್ಯೆ ಅಂತ ಹೇಳಿ ಒಂದು ಬಸ್ ಹಾಕಿದ್ರು. ಆ ಬಸ್ಸಿನ ಉದ್ಘಾಟನೆ ಮಾಡಿದ್ದು ಅವಳೆ. ಆ ಬಸ್ಸಿನ ಹೆಸರು KSRTC ಬಸ್ಸು ಭಾಗ್ಯಲಕ್ಷ್ಮಿ ಬಸ್ ಅಂತ ಇಡೀ ಹಳ್ಳಿಲಿ. ಗಟ್ಟಿ ಮನಸ್ಸಿನ ಮಾಡಿದ್ರೆ ಆಗುತ್ತೆ, ನೀವು ಯಾರು ಮಾಡಲ್ಲ, ಆಗಲ್ಲ, ನಮ್ಗೆ ಬೇಕಾಗಿಲ್ಲ. ಈ ತರ ಸಾಧಕಿಯರು ಸಾವಿರಾರು ಜನ ನಾವು ನೋಡಿದ್ದೀವಿ, ನೂರಾರು ಜನ ನೋಡಿದ್ದೀವಿ. ನಾನು ವಿಶೇಷವಾಗಿ ನಿಮ್ಮನ್ನೇನು ಮಾತಾಡೋದಿಲ್ಲ, ನಿಮ್ಮ ಪೋಷಕರಿಗೆ, ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಮೊದಲು ಅಲ್ಲಾದಲ್ಲಿ ನಂಬಿಕೆ ಇಡಿ, ಆಮೇಲೆ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಅವ್ರು ಸಾಧಿಸ್ತಾರೆ, ಆದ್ರೆ ಫಾಲೋ ಮಾಡ್ತಾ ಇರಿ. ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ. ನಾನು ಬೇಕಾದ್ರೆ ನಿಮ್ಗೆ ಯಾವ ಥರದ್ದು ಹೇಳ್ಬೋದು. ಬಿಡಿ ಸರ್, ನಾನು ವಾಟ್ಸಪ್ಪಲ್ಲಿ ನೋಡಿದ್ದೀನಿ, ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ. ನಾನು ವಾಟ್ಸಪ್ಪು ಫೇಸ್ಬುಕ್ ನೋಡೋದಿಲ್ಲ, ಫೇಸ್ ಟು ಫೇಸ್ ನೋಡ್ತೀನಿ ಅಷ್ಟೇ. ನಿಮ್ಮ ಮುಖ ಎಲ್ಲ ನೋಡ್ತಾ ಇದ್ರೆ ಒಂದು ಕನಸಿದೆ ನಿಮ್ಮಲ್ಲಿ, ನಿಮ್ಮ ಕಣ್ಣಲ್ಲಿ ಒಂದು ಆಸೆ ಇದೆ, ಸಾಧಿಸಬೇಕು ಅನ್ನೋ ಒಂದು ಛಲ ಇದೆ. ಆ ಛಲಕ್ಕೆ ನಿಮ್ಮ ಮೇಷ್ಟ್ರು, ನಿಮ್ಮ ಪೋಷಕರು ಬೆನ್ ತಟ್ಬಿಟ್ರೆ ಯು ಆರ್ ಆಲ್ ಅಚೀವಿಂಗ್. ಇವತ್ತು ಮಲ್ಟಿನ್ಯಾಷನಲ್ ಕಂಪನೀಸ್ ಅಲ್ಲಿ ಎಲ್ಲ IT ಕೆಲಸ ಮಾಡ್ತಿರುವಂಥವ್ರು ನೀವೇ. ನಮ್ಮ ಗಂಡು ಹುಡುಗರು ಸ್ವಲ್ಪ ಪ್ರಾಬ್ಲಮ್ ಇದೆ ಅವ್ರದ್ದು. ಈ ಸುತ್ತಮುತ್ತ ಸ್ವಲ್ಪ ಡ್ರಗ್ಸು, ಈ ಕಟಿಂಗ್ ಮಾಡಿಸ್ಕೊಂಡು, ಬಾಯಿಲೇನೋ ಇಟ್ಕೊಂಡು, ಗಾಡಿ ಎತ್ಕೊಂಡು ಹಾಳಾಗ್ತಾ ಇದ್ದಾರೆ. ಆ ನೋವಿದೆ. ಆದರೆ ಸಭ್ಯ ತಾಯಿ, ಸಭ್ಯ ತಂದೆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಿಬಿಟ್ರೆ ಖಂಡಿತ ಉತ್ತಮ ಸಮಾಜ ನಿರೀಕ್ಷೆ ಮಾಡೋದ್ರಲ್ಲಿ ಯಾವಾಗೂ ತಪ್ಪಿಲ್ಲ. ನಾನು ಮಾತಾಡಬೇಕು ಅನ್ನೋದಾದ್ರೆ ಇನ್ನು ಬಹಳಷ್ಟು ಮಾತಾಡ್ಬೋದು. ನೀವು ಆಗಲೇ ನೆಂದಿದ್ದೀರಾ, ಬಿಸಿಲಲ್ಲಿ ಒಣಗಿದ್ದೀರಾ. ಹಾಗಾಗಿ ಈ ದಿನದ ಸಮಾರಂಭಕ್ಕೆ ಎಷ್ಟು ಸೂಕ್ತವಾದದ್ದು ಅಷ್ಟು ಹೇಳಿದ್ದೀನಿ. ಖಂಡಿತ ನಾನಿಲ್ಲ, ಈ ಶಾಲೆಯ ಶಾಶ್ವತ ಹಿತೈಷಿ. ಇಲ್ಲಿನ ಮುಖಾಂತರ ಇಲ್ಲೇನೆ ಹೋಗೋದು. ಯಾವಾಗ ಬೇಕಾದ್ರೂ ಬರ್ತೀನಿ, ನಿಮ್ಮ ಜೊತೆ ನಾನು ಇರ್ತೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ತಂದೆ ಸಮಾನದಲ್ಲಿರುವಂಥ ನಮ್ಮ ಬಾಲಸುಬ್ರಹ್ಮಣ್ಯಂ ಇಲ್ಲಿ ಫಸ್ಟ್ ನನಗೆ ಪರಿಚಯ ಆದಾಗ ಅಬ್ಬು ಅಂತ ಎಲ್ಲ ಮಕ್ಕಳು ಹೇಳಿದ್ರು. ಅಬ್ಬು ಅಂತ ಉರ್ದು ಹೇಳಿದ್ರೆ ಫಾದರ್ ಅಂತ ಹೇಳಿ, ಅಬ್ಬು ಅಂತ ಎಲ್ಲರೂ ಸರ್ ಅಬ್ಬು ಸರ್ ಅಂತ ಹೇಳಿ. ಆ ಒಂದು ಎತ್ತರದ ಹೆಸರಲ್ಲೂ ಗುಣ ಇದೆ ನಮ್ಮ ಅಬೂಬಕರಲ್ಲಿ. ಅವ್ರಿಗೆ ಸೆಕೆಂಡ್ ಹೋಮ್ ಇದು, ಈ ಕಾಲೇಜು ಸೆಕೆಂಡ್ ಹೋಮ್. ಮನೆ ಬಿಟ್ಟರೆ ಎಲ್ಲೂ ತಪ್ಪಿಸ್ಕೊಳ್ಳೋದಿಲ್ಲ, ಇಲ್ಲೇ ಬರೋದು. ಈ ಥರ ಲೆಕ್ಚರರ್ಸ್, ನಮ್ಮ ಮೇಡಮ್ಸ್ ಇದ್ದಾರೆ. ನಿಮ್ಮ ಯಾವ ಸಮಸ್ಯೆ ಇದ್ರೂ ನಾನೇನು ಮಾಡಲ್ಲ, ನಂದಿನೇನು ಆಗಲ್ಲ. ಆದರೆ ನನ್ನ ಬೆನ್ನ ಮೇಲೆ ನಮ್ಮ ಶಾಸಕರಿದ್ದಾರೆ, ಅವ್ರ ಕಡೆ ಹೋಗಿ ಮನವರಿಕೆ ಮಾಡ್ಕೋತೀನಿ. ನಿಮ್ಮ ಪರವಾಗಿ ನಿಮ್ಗೆ ಏನೇನು ಕೆಲಸಗಳು ಆಗಬೇಕು ಖಂಡಿತ ಆಗಲಿ. ಉತ್ತಮ ಫಲಿತಾಂಶ ಪಡ್ಕೊಳ್ಳಿ. ಸಾಧನೆ ಮಾಡಿದ್ದೀರಾ, ಇನ್ನೂ ಉತ್ತಮ ಸಾಧನೆ ಮಾಡಿ ಅನ್ನೋ ಒಂದು ಆಶೆಯಿಂದ ತಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಕೆಲವು ಈ ಮುರುಕಲು ಮಾತುಗಳನ್ನು ನಿಲ್ಲಿಸ್ತೀನಿ. ಜೈ ಹಿಂದ್.